ಕರ್ನಾಟಕ ಸರ್ಕಾರದ ಆದೇಶದಂತೆ ವಿಧಾನಸಭಾ ಸದಸ್ಯರ ಶಿಫಾರಸುದೊಂದಿಗೆ ಕೆಜಿಎಫ್ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಧಾಕೃಷ್ಣ ರೆಡ್ಡಿ ಅವರನ್ನು ಕೆಪಿಸಿಸಿ ಸದಸ್ಯರಾದ ಶ್ರೀನಿವಾಸರವರು ಇಂದು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸದಸ್ಯರಾದ ಇರ್ಬಾಜ್ ಅಹಮದ್, ಮುಖಂಡರಾದ ಪದ್ಮನಾಭ ರೆಡ್ಡಿ, ಅಸ್ಗರ್ ಖಾನ್ ಹಾಗೂ ಇತರರು ಹಾಜರಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪ ಮಂತ್ರಿಗಳಾದ DK ಶಿವಕುಮಾರ್, ಸಿದ್ದರಾಮಯ್ಯನವರ ಗ್ಯಾರಂಟಿ ಪ್ರೋಗ್ರಾಮ್ಗಳ ಒಂದು ಇದಕ್ಕೆ ಕೆಜಿಎಫ್ ಕ್ಷೇತ್ರದ ಶಾಸಕರು ಸುಮಾರು 30 ವರ್ಷಗಳಿಂದ ನಿಷ್ಠಾವಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ದುಡಿತಿದ್ದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಧಾಕೃಷ್ಣ ರೆಡ್ಡಿ ಮತ್ತು 15 ಜನ ಸದಸ್ಯರನ್ನು ಈ 5 ಗ್ಯಾರಂಟಿ ಪ್ರೋಗ್ರಾಮು ಕಮಿಟಿಗೆ ಚೇರ್ಮನ್ ಆಗಿ ಮಾಡಿದ್ದಕ್ಕೆ ನಮ್ಮ ರಾಜಕೀಯ ಗುರುಗಳಾದ KH ಮುನಿಯಪ್ಪನವ್ರಿಗೂ ಮತ್ತು ನಮ್ಮ ಶಾಸಕರಾದ ರೂಪಾ ಶಶಿಧರವರಿಗೂ ನಮ್ಮ ಕೆಜಿಎಫ್ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಗೋವಿಂದಗೌಡರು ಸಹ ನಮ್ಮ ತಾಲೂಕಿನಲ್ಲಿ ರೈತರ ಮತ್ತು ಹೆಣ್ಣು ಮಕ್ಕಳ ಒಂದು ಈ ಋಣಮಾಫಿಯಿಂದ ಮುಕ್ತಗೊಳಿಸಲು ರಾತ್ರಿ ಹಗಲು ಹೋರಾಡಿ ನಮ್ಮ ರೈತರಿಗೆ ಮತ್ತು ಮಹಿಳೆಯರಿಗೆ ತುಂಬ ಇದು ಮಾಡಿದ್ದಾರೆ. ಮತ್ತು ರಾಧಾಕೃಷ್ಣ ರೆಡ್ಡಿ ಅವರ ನೇಮಕ ಮಾಡಲು ಸಹ ಅವರು ಮೊದಲೇ ಅವರೇ ಸೂಚಿಸಿದ್ದು ರಾಧಾಕೃಷ್ಣ ರೆಡ್ಡಿ ಅವ್ರನ್ನ ಮಾಡಿ ಈ ಕಮಿಟಿಗೆ ನಿಷ್ಠಾವಂತ ಕಾರ್ಯಕರ್ತರು ಅಂತೇಳಿ ಅವರಿಗೆ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಈ ರಾಜ್ಯದ ಬಡವರಿಗೆ ಏನು 5 ಗ್ಯಾರಂಟಿ ಅನುಷ್ಠಾನ ಸ್ಟೇಟ್ ಲೆವೆಲ್ ಕಮಿಟಿ ಮಾಡಿ ಅದೇ ರೀತಿ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳು ಕೂಡ ಮಾಡ್ಕೊಂಡು ಬರೋ ರೀತಿಯಲ್ಲಿ ಅದರ ಅನ್ವಯ ಕೆಜಿಎಫ್ ಕ್ಷೇತ್ರಕ್ಕೆ ಈ ಕ್ಷೇತ್ರದ ಕೆಜಿಎಫ್ ನಗರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶಶಿಧರವರ ಒಂದು ರೆಕಮೆಂಡೇಶನ್ ಮೇಲೆ ನಮ್ಮ ನೆಚ್ಚಿನ ಗುರುಗಳು, ನಾಯಕರು ಆಗಿರ್ತಕ್ಕಂಥ KH ಮುನಿಯಪ್ಪರ ಒಂದು ಆಶೀರ್ವಾದದೊಂದಿಗೆ ಹಿರಿಯ ಮುಖಂಡರು, DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರು, DCC ಬ್ಯಾಂಕ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಗೋವಿಂದಗೌಡರು ಮತ್ತು ಎಲ್ಲ ಕಾಂಗ್ರೆಸ್ನ ಬಂಧುಗಳು, ಮುಖಂಡರು, ಕಾರ್ಯಕರ್ತರು, ನಾವು ಏನು ಪಕ್ಷದಲ್ಲಿ ಒಂದು ನಿಷ್ಠೆಯಿಂದ ನಾವು ಏನಾದರೂ ಸೇವೆ ಮಾಡಿದ್ರೆ ಅದನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು KH ಮುನಿಯಪ್ಪರ ಕುಟುಂಬ ಎಲ್ಲರ ಗುರುತದಲ್ಲಿ ಯಾವುದೋ ಒಂದು ತಾರತಮ್ಯ ಇರುವುದಿಲ್ಲ ಅನ್ನೋ ಒಂದು ಸೂಚನೆ ಕೊಟ್ಟು ನಮ್ಮನ್ನು ಏನು ಅನುಷ್ಠಾನ ಸಮಿತಿ ಇದೆಯೋ ಗ್ಯಾರಂಟಿ ಪ್ರೋಗ್ರಾಮ್ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ, ಮುಖಂಡರಿಗೂ ಮತ್ತು ಶಾಸಕರಿಗೂ ಎಲ್ಲ ಮುಖಂಡರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಮೇಡಮ್ನವ್ರಿಗೆ ಕೈಬಲಪಡಿಸಲು ಎಲ್ಲ ಏನು ಅನುಷ್ಠಾನ ಕಾರ್ಯಕ್ರಮಗಳಿದೆಯೋ ಅದನ್ನು ಜನರ ಮುಂದೆ ತಗೊಂಡೋಗಿ ಇದನ್ನು ಕಾಯ ವಾಚ ಮನಸ್ಸ ನಾವು ನೆರವೇರಿಸ್ತೀವಿ ಅಂತೇಳಿ ಈ ಮೂಲಕ ನಾವು ಒಂದು ಮಾತನ್ನು ಹೇಳಲು ಇಚ್ಛಿಸ್ತಾ ಇದ್ವಿ. ತಮ್ಮ ಕೂಡ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರೆಸ್ ಅವರು ಕೂಡ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಇದು 5 ಗ್ಯಾರಂಟಿಯನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ MLA ಮೇಡಮ್ KGF ಕಾನ್ಸ್ಟಿಟ್ಯೂಷನ್ಗೆ ಸದ್ಯ ಚೇರ್ಮನ್ನು ರಾಧಾಕೃಷ್ಣನ್ ಸಾರು, ಮೆಂಬರ್ ನಾವು ಸಂಪತ್ತನ ಮತ್ತು ಯಾರು ಮಾಡಿದ್ದಾರೆ. ಮೇಡಮ್ಗೆ 19 ಮೆಂಬರ್ಸ್ಗೆ ಮಾಡಿದ್ದಾರೆ. ಅದಕ್ಕೆ ಮೇಡಮ್ಗೆ ತುಂಬ ಧನ್ಯವಾದಗಳು. ನಮ್ಮ DCC ಬ್ಯಾಂಕ್ ಚೇರ್ಮನ್ ಗೋವಿಂದಗೌಡ ಸರ್ಗೆ ತುಂಬ ಧನ್ಯವಾದಗಳು ಮತ್ತು ಎಲ್ಲ ಕಾಂಗ್ರೆಸ್ ಲೀಡರ್ಗೆ ತುಂಬ ಧನ್ಯವಾದಗಳು. ಇವತ್ತು ಏನು ಅದು 5 ಗ್ಯಾರಂಟೀಸ್ ಇದೆ, ಆ ಗ್ಯಾರಂಟೀಸ್ಗೆ ನಾವೆಲ್ಲ ಸೇರಿಕೊಂಡು ಜನಗಳಿಗೆ ಏನಾದ್ರು ಕಷ್ಟ ಇದೆ ಅದೆಲ್ಲ ನಾವು ಮಾಡ್ತೀವಿ.